ಚಾಮರಾಜನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗಿನ್ನಿಸ್ ರೆಕಾರ್ಡ್ ನಾನ್ ಸ್ಟಾಪ್ 50 ನಿಮಿಷಗಳ ಸ್ಕೇಟಿಂಗ್ ಸ್ಪರ್ಧೆ ನಡೆಯಿತು. ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ಹೈದರಾಬಾದ್, ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಔರಂಗಾಬಾದ್ ವತಿಯಿಂದ ಪ್ರಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗಿನ್ನಿಸ್ ರೆಕಾರ್ಡ್ ನಾನ್ ಸ್ಟಾಪ್ 50 ನಿಮಿಷಗಳ ಸ್ಕೇಟಿಂಗ್ ಸ್ಪರ್ಧೆ ಬಹಳ ಯಶಸ್ವಿಯಾಗಿ ನಡೆಯಿತು. ಕ್ರೀಡಾ ಸಮಿತಿ ಸದಸ್ಯ ವಿ ಶ್ರೀನಿವಾಸ ಪ್ರಸಾದ್ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ಹೈದರಾಬಾದ್, ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಔರಂಗಾಬಾದ್ನಿಂದ ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಗಿನ್ನಿಸ್ ರೆಕಾರ್ಡ್ ನಾನ್ ಸ್ಟಾಪ್ 50 ನಿಮಿಷಗಳ ಸ್ಕೇಟಿಂಗ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಇದು ಬಹಳ ಸಂತೋಷ ಆಗುತ್ತಿದೆ. ನಮ್ಮ ಜಿಲ್ಲೆಯ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗುರುತಿಸಿ ಸಾಧನೆ ಮಾಡಲು ಒಂದು ವೇದಿಕೆಯಾಗಿದೆ ಎಂದರು. ಈಗಾಗಲೇ ಸ್ಕೇಟಿಂಗ್ ಮಕ್ಕಳು ರಾಜ್ಯ, ಅಂತಾರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದು ಅದ್ವಿತೀಯ ಸಾಧನೆ ಮಾಡಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಿನ್ನಿಸ್ ದಾಖಲೆ ಸ್ಪರ್ಧೆಯಲ್ಲಿ ಜಿಲ್ಲೆಯ 32 ಮಕ್ಕಳು ಭಾಗವಹಿಸುತ್ತಿರುವುದು ಖುಷಿ ತಂದಿದೆ. ಮಕ್ಕಳು ಇದನ್ನು ಸೂಕ್ತವಾಗಿ ಬಳಸಿಕೊಳ್ಳಬೇಕು. ಜಿಲ್ಲೆಯ ಮಕ್ಕಳ ಸಾಮರ್ಥ್ಯ ಶಕ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವ ಕೆಲಸದಂದು ಈ ವೇದಿಕೆ ಔರಂಗಾಬಾದ್ ಅಸೋಸಿಯೇಷನ್ ಜಿಲ್ಲೆಗೆ ಅವಕಾಶ ಮಾಡಿಕೊಟ್ಟಿದೆ. ಬೆಂಗಳೂರು, ಮಂಗಳೂರು, ಇಡೀ ರಾಜ್ಯಾದ್ಯಂತ ವಿಶ್ವ ದಾಖಲೆಗೆ ಮಕ್ಕಳು ಸಜ್ಜಾಗಿದ್ದಾರೆ. ಈ ಗಿನ್ನಿಸ್ ರೆಕಾರ್ಡ್ ದಾಖಲೆ ಮಕ್ಕಳಿಗೆ ಯಶಸ್ಸು ಸಿಗಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಸ್ಕೇಟಿಂಗ್ ಕೋಚ್ ಫುರ್ಖಾನ್ ಪಾಷಾ, ರೆಹನ್, ಅನ್ಸರ್ ಖಾನ್, ಸೈಯದ್ ಆರಿಫ್, ಇರ್ಫಾನ್ ಅಹಮದ್, ಶರೀಫ್, ಮೊಹಮ್ಮದ್ ಅಲಿ, ಎನ್ ಅಭಿಷೇಕ್, ಮೊಹಮ್ಮದ್ ಮುಜಾಮಿಲ್ ಪಾಷಾ ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ್, ಪ್ರಜಾಪೌರ್ ಟಿವಿ, ಚಾಮರಾಜನಗರ. ಇಂದು ಚಾಮರಾಜನಗರ ಜಿಲ್ಲಾ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ಮತ್ತು ಹೈದರಾಬಾದ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನಿಂದ ಔರಂಗಾಬಾದ್ ಪ್ರಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗಿನ್ನಿಸ್ ರೆಕಾರ್ಡ್ 50 ನಿಮಿಷಗಳ ಕಾಲ ನಾನ್ ಸ್ಟಾಪ್ ಸ್ಕೇಟಿಂಗ್ ರ್ಯಾಲಿಯನ್ನು ಈ ಒಂದು ಸ್ಪರ್ಧಾವನ್ನು ಇವತ್ತು ಚಾಮರಾಜನಗರ ಸ್ಕೇಟಿಂಗ್ ಅಂಕಣದಲ್ಲಿ ನಮ್ಮ ಚಾಮರಾಜನಗರ ಅಸೋಸಿಯೇಷನ್ನ ವತಿಯಿಂದ ಇವತ್ತು ಸಹಯೋಗದಲ್ಲಿ ಕೆಲಸ ಮಾಡ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮಲ್ಲಿರ್ತಕ್ಕಂತಹ ಜಿಲ್ಲಾ ಮಕ್ಕಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹೆಸರನ್ನು ಗುರುತಿಸಿ ಸಾಧನೆ ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ಒಂದು ಉತ್ತಮವಾದಂಥ ವೇದಿಕೆ ಇದಾಗಿದೆ. ನಿಜವಾಗಿಯೂ ಕೂಡ ನಾನು ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಚಾಮರಾಜನಗರ ಜಿಲ್ಲಾ ಸ್ಕೇಟಿಂಗ್ ಮಕ್ಕಳು ಇವತ್ತು ರಾಜ್ಯ, ಅಂತಾರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಕೂಡ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಮತ್ತು ಅದ್ವಿತೀಯ ಸಾಧನೆಯನ್ನು ಮಾಡಿ ಇವತ್ತು ಈ ಮೈಲಿಗಳನ್ನು ದಾಟಬೇಕು ಅಂದರೆ ಇವತ್ತು ಈ ಒಂದು ಏನು ಗಿನ್ನಿಸ್ ರೆಕಾರ್ಡ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧೆಗೆ ನಮ್ಮ ಮಕ್ಕಳು ಇಲ್ಲಿರ್ತಕ್ಕಂಥ 32 ಮಕ್ಕಳು ಕೂಡ ಸ್ಪರ್ಧೆಯನ್ನು ಮಾಡ್ತಿರ್ತಕ್ಕಂಥ ಶ್ಲಾಘನೀಯ ಮತ್ತು ಅಭಿನಂದನೆ. ಇವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಪೋಷಕರಿಗೆ, ಮಕ್ಕಳಿಗೆ ಇವತ್ತು ನೀವು ಇದನ್ನು ಸೂಕ್ತವಾಗಿ ಬಳಸ್ಕೊಳ್ಬೇಕು. ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳ ಸಾಮರ್ಥ್ಯ, ಅವರಲ್ಲಿರ್ತಕ್ಕಂಥ ಏನೋ ಒಂದು ದೈಹಿಕ ಶಕ್ತಿಯನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವಂಥ ಕೆಲಸಕ್ಕೆ ಒಂದು ವೇದಿಕೆಯನ್ನು ಔರಂಗಾಬಾದ್ಲಿರ್ತಕ್ಕಂಥ ಅಸೋಸಿಯೇಷನ್ ಇವತ್ತು ಚಾಮರಾಜನಗರ ಜಿಲ್ಲೆಗೂ ಕೂಡ ಇವತ್ತು ನಮಗೆ ತರಿಸ್ಕೊಟ್ಟಿದ್ದಾರೆ. ನಿನ್ನೆ ಬೆಂಗಳೂರಲ್ಲಾಗಿದೆ ಮತ್ತು ಮಂಗಳೂರು, ಇಡೀ ರಾಜ್ಯಾದ್ಯಂತ ಇವತ್ತು ಈ ಒಂದು ವಿಶ್ವ ದಾಖಲೆಗೆ ಇವತ್ತು ಸನ್ನದ್ಧರಾಗಿದ್ದಾರೆ. ಈ ಒಂದು ಗಿನ್ನಿಸ್ ರೆಕಾರ್ಡ್ಗೆ ನಮ್ಮ ಮಕ್ಕಳು ಕೂಡ ಒಳ್ಳೆ ಯಶಸ್ಸನ್ನು ಸಿಗಲಿ, ಅವ್ರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ಶುಭ ಆರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಎಲ್ಲ ಪೋಷಕರು ಚಾಮರಾಜನಗರ ಜಿಲ್ಲಾ ಒಂದು ಸ್ಕೇಟಿಂಗ್ ಸಾಮರ್ಥ್ಯವನ್ನು ದೇಶದೆಲ್ಲೆಡೆಯಲ್ಲಿ ಮೆರುಗುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಶುಭವಾಗಲಿ, ಆಲ್ ದ ಬೆಸ್ಟನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ್ತೀನಿ. ಆಯ್ಕೆ ಮಾನದಂಡ ಅಂತಂದರೆ ಇವತ್ತೇನು 32 ಜನ ಮಕ್ಕಳು ಇವತ್ತು ಸ್ಪರ್ಧೆ ಈಗ ಬಂದಿದ್ದಾರೆ. 50 ನಿಮಿಷಗಳ ಕಾಲ ಅವರು ಯಾವುದೇ ರೀತಿಯನ್ನ ತಡೆರಹಿತ, ಎಲ್ಲಿಯೂ ಕೂಡ ತಡೆ ಇಲ್ಲದಂತೆ 50 ನಿಮಿಷಗಳ ಕಾಲ ಎಷ್ಟು ಜನ ಮಕ್ಕಳು ಆ ಮಕ್ಕಳು ಇವತ್ತು ಸಾಧನೆ ಮಾಡ್ತಾರೆ, ಅವರು ಗಿನ್ನಿಸ್ ರೆಕಾರ್ಡ್ಗೆ ಅರ್ಹರಾಗ್ತಾರೆ. ಅರ್ಹರಾದ ನಂತರ ಅವರೇ ಅಲ್ಲಿಂದನೇ ನಮ್ಮ ಮಕ್ಕಳಿಗೆ ಪೋಸ್ಟ್ ಮುಖಾಂತರ ಅವರಿಗೆ ಪ್ರಶಸ್ತಿ ಮತ್ತು ಪಾರಿತೋಷಿಕಗಳನ್ನು ಕೊಡೋದ್ರ ಮೂಲಕ ನಮ್ಮ ಚಾಮರಾಜನಗರ ಜಿಲ್ಲಾ ಮಕ್ಕಳನ್ನು ದೇಶದಲ್ಲಿ ಹೆಸರನ್ನು ಕೊಡಲಿಕ್ಕೆ ಇವತ್ತು ಈ ಒಂದು ವೇದಿಕೆ ಆಗಿದೆ.